ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಅಂದು ಬೆಂಗಳೂರು ನಗರದ ಬಸ್ ನಿಲ್ದಾಣವು ಜನಜಂಗುಳಿಯಿಂದ ಕೂಡಿತ್ತು. ಎತ್ತ ನೋಡಿದರೂ ಜನರ ಅವಸರದ ಓಟ, ಬಸ್ಗಳ ಕರ್ಕಶ ಹಾರ್ನ್ ಸದ್ದು ಮತ್ತು ಪ್ಲಾಟ್ಫಾರ್ಮ್ಗಳ ಮೇಲೆ ಅಪ್ಪಳಿಸುತ್ತಿದ್ದ ಲಗೇಜ್ಗಳ ಸದ್ದಿನ ನಡುವೆ ಜಾನಕಿಯವರು ಮಾತ್ರ ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತಿದ್ದರು. ಅವರ ಕೈಲಿದ್ದ ಹಳೆಯ ಬಣ್ಣದ ಕೈಚೀಲದಲ್ಲಿ ಕೆಲವು ಜೊತೆ ಬಟ್ಟೆಗಳು ಮತ್ತು ಅತಿ ಅಮೂಲ್ಯವೆಂದು ಅವರು ಭಾವಿಸಿದ್ದ ಅವರ ಪತಿಯ ಫೋಟೋ ಮಾತ್ರ ಇತ್ತು. 70ರ ಹರಿಯದ ಆ ಸುಕ್ಕುಗಟ್ಟಿದ ಮುಖದಲ್ಲಿ ಆತಂಕಕ್ಕಿಂತ ಹೆಚ್ಚಾಗಿ ಮಗನ ಮೇಲಿನ ಅತೀವ ನಂಬಿಕೆಯ ಬೆಳಕಿತ್ತು. ಅವರ ಪಕ್ಕದಲ್ಲೇ ನಿಂತಿದ್ದ ಮಗ ವಿವೇಕ್ ಪದೇ ಪದೇ ತನ್ನ ಕೈ ಗಡಿಯಾರವನ್ನು ನೋಡುತ್ತಾ ಅಸ್ಥಿರವಾಗಿ ಅತ್ತಿತ್ತ ಸುಳಿದಾಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ತಾಯಿಯ ಪ್ರೀತಿಗಿಂತ ಹೆಚ್ಚಾಗಿ ಏನನ್ನೋ ತೊರೆದು ಹೋಗಬೇಕೆಂಬ ಅವಸರವಿತ್ತು. ವಿದೇಶಕ್ಕೆ ಹೋಗುವ ದೊಡ್ಡ ಕನಸನ್ನು ತಾಯಿಯ ಮುಂದೆ ಬಿಚ್ಚಿಟ್ಟಿದ್ದ ಅವನು, ಅಮ್ಮ, ನಿನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗಲಾರೆ, ನೀನು ನನ್ನ ಜೊತೆ ಬರಬೇಕು ಎಂದು ಹೇಳಿದಾಗ ಜಾನಕಮ್ಮನ ಸಂತೋಷಕ್ಕೆ ಪಾರವಿರಲಿಲ್ಲ. ತನ್ನ ಹಳ್ಳಿಯ ಮನೆ, ಅಕ್ಕಪಕ್ಕದ ನೆಂಟರಿಷ್ಟರು, ನೆನಪುಗಳ ಗೂಡಾದ ಆ ಹಂಚಿನ ಮನೆಯನ್ನು ಮಾರಿ ಬಂದ ಹಣವನ್ನೆಲ್ಲ ಮಗನ ಕೈಗಿಟ್ಟಿದ್ದರು. ಮಗನ ಏಳಿಗೆಯೇ ತನ್ನ ಜೀವನದ ಗುರಿಯೆಂದು ನಂಬಿದ್ದ ಆ ತಾಯಿಗೆ ಅಂದು ಅವನು ಆಡುತ್ತಿದ್ದ ಪ್ರತಿ ಮಾತು ವೇದವಾಕ್ಯದಂತೆ ಕೇಳಿಸಿತ್ತು. ಬಿಸಿಲು ಏರುತ್ತಾ ಹೋದಂತೆ ಬಸ್ ನಿಲ್ದಾಣದಲ್ಲಿ ಸೆಕೆ ಜಾಸ್ತಿಯಾಯಿತು. ಜಾನಕಿ ಅವರಿಗೆ ಹಸಿವು ನೀರಡಿಕೆಯನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ವಿವೇಕ್ ಇದ್ದಕ್ಕಿದ್ದಂತೆ ತಾಯಿ ಹತ್ತಿರ ಬಂದು ತುಂಬಿದ ಜನಸಂದಣಿಯ ನಡುವೆ ಒಂದು ಸಿಮೆಂಟ್ ಬೆಂಚಿನ ಮೇಲೆ ಅವರನ್ನು ಕೂರಿಸಿದ. ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಗಾಂಭೀರ್ಯವಿತ್ತು. ನೀರು ಮತ್ತು ತಿನ್ನಲು ಏನಾದರೂ ತರುತ್ತೇನೆ ಎಂದು. ಅಮ್ಮ, ಇಲ್ಲಿಯೇ ಇರು, ನಾನು ಬರುವವರೆಗೆ ಅತ್ತಿತ್ತ ಹೋಗಬೇಡ, ನಾನು ಬೇಗನೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದ. ಮಗನ ಬೆನ್ನನ್ನೇ ನೋಡುತ್ತಾ ಕುಳಿತಿದ್ದ ಆ ಕಣ್ಣುಗಳಲ್ಲಿ ನಂಬಿಕೆ ಇತ್ತು. ಅವನು ಜನಸಂದಣಿಯ ನಡುವೆ ಮರೆಯಾಗುವವರೆಗೂ ಅವರು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದರು. ಗಂಟೆಗಳು ಉರುಳಿದವು. ನಿಲ್ದಾಣಕ್ಕೆ ಬಂದು ಹೋಗುವ ಬಸ್ಗಳ ಸಂಖ್ಯೆ 1000 ದಾಟಿರಬಹುದು. ಜಾನಕಮ್ಮ ಕುಳಿತಿದ್ದ ಜಾಗ ಮಾತ್ರ ಬದಲಾಗಲಿಲ್ಲ. ಅವರ ಸುತ್ತಲಿದ್ದ ಜಗತ್ತು ಬದಲಾಗುತ್ತಿತ್ತು. ಪ್ರವಾಸಿಗರು ಬಂದರು, ಹೋದರು. ಆದರೆ ವ್ಯಾಪಾರಿಗಳು ಕೂಗುತ್ತಾ ಹೋಗುತ್ತಿದ್ದರು. ಆದರೆ ಅವರ ಮಗ ಮಾತ್ರ ಬರಲಿಲ್ಲ. ಮಧ್ಯಾಹ್ನದ ಉರಿಬಿಸಿಲು ಸಂಜೆಯ ತಂಪಿಗೆ ದಾರಿ ಮಾಡಿಕೊಟ್ಟಿತ್ತು. ಜಾನಕಮ್ಮನ ಹೊಟ್ಟೆಯಲ್ಲಿ ಹಸಿವಿನ ಜ್ವಾಲೆ ಉರಿಯತೊಡಗಿತ್ತು. ಬಾಯಾರಿಕೆಯಿಂದ ನಾಲಿಗೆ ಒಣಗಿ ಹೋಗಿತ್ತು. ಆದರೂ ಅವರು ಎದ್ದು ಹೋಗುವ ಧೈರ್ಯ ಮಾಡಲಿಲ್ಲ. ಮಗ ಬಂದಾಗ ತಾನು ಈ ಜಾಗದಲ್ಲಿ ಇಲ್ಲದಿದ್ದರೆ ಅವನು ಗಾಬರಿಯಾಗಬಹುದು ಎಂಬ ಕಾಳಜಿ ಅವರಲ್ಲಿತ್ತು. ಪ್ರತಿ ಬಾರಿ ಒಬ್ಬ ಎತ್ತರದ ವ್ಯಕ್ತಿ ಆ ಕಡೆಯಿಂದ ಬರುವುದನ್ನು ಕಂಡಾಗಲೂ ಅವನೇ ನನ್ನ ವಿವೇಕ್ ಎಂದು ಭಾವಿಸಿ ಮುಖದಲ್ಲಿ ಮಂದಹಾಸ ಮೂಡಿಸಿಕೊಳ್ಳುತ್ತಿದ್ದರು. ಆದರೆ ಹತ್ತಿರ ಬಂದಾಗ ಅದು ಬೇರೆ ಯಾರೋ ಆಗಿರುತ್ತಿದ್ದರು. ಕತ್ತಲು ಆವರಿಸುತ್ತಿದ್ದಂತೆ ಬಸ್ ನಿಲ್ದಾಣದ ದೀಪಗಳು ಉರಿಯತೊಡಗಿದವು. ರಾತ್ರಿಯ ತಂಗಾಳಿ ಮೈಯನ್ನ ಸೋಕಿದಾಗ ಜಾನಕಿ ಅವರಿಗೆ ನಡುಕ ಶುರುವಾಯಿತು. ಹಸಿವು ಮತ್ತು ಆಯಾಸದಿಂದ ಅವರ ದೃಷ್ಟಿ ಮಂಜಾಗತೊಡಗಿತ್ತು. ನಿಲ್ದಾಣದ ಗದ್ದಲ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಪ್ರಯಾಣಿಕರ ಸಂಖ್ಯೆಯೂ ವಿರಳವಾಯಿತು. ಈಗ ಅವರಿಗೆ ಭಯವಾಗಲು ಶುರುವಾಯಿತು. ತನ್ನ ಮಗನಿಗೆ ಏನಾದರೂ ತೊಂದರೆಯಾಗಿದೆಯೇ? ಅವನು ಎಲ್ಲೋ ದಾರಿ ತಪ್ಪಿದ್ದಾನೆಯೇ? ಅಥವಾ ಅವನಿಗೇನಾದರೂ ಅಪಘಾತವಾಗಿದೆಯೇ ಎಂಬ ಆತಂಕದ ಆಲೋಚನೆಗಳು ಅವರ ಮನಸ್ಸನ್ನು ಕೊರೆಯತೊಡಗಿದವು. ತನ್ನ ಬಗ್ಗೆ ಚಿಂತಿಸುವ ಬದಲು ಮಗನ ಸುರಕ್ಷತೆಯ ಬಗ್ಗೆಯೇ ಅವರು ಹೆಚ್ಚು ಕಳವಳಗೊಂಡಿದ್ದರು. ಆದರೆ ಸಮಯ ಕಳೆದಂತೆ ಮನಸ್ಸಿನ ಒಂದು ಮೂಲೆಯಲ್ಲಿ ಕ್ರೂರವಾದ ಸತ್ಯವೊಂದು ಇಣುಕಲು ಆರಂಭಿಸಿತು. ಮಗ ವಿದೇಶದ ಬಗ್ಗೆ ಮಾತನಾಡಿದ್ದ ರೀತಿ, ಮನೆಯನ್ನು ಮಾರಲು ತೋರಿಸಿದ ಅವಸರ ಮತ್ತು ಇಂದು ಇಲ್ಲಿ ಬಿಟ್ಟು ಹೋಗುವಾಗ ಅವನ ಕಣ್ಣುಗಳಲ್ಲಿದ್ದ ಆ ತಪ್ಪಿತಸ್ಥ ಭಾವನೆ ಎಲ್ಲವೂ ಒಂದೊಂದಾಗಿ ನೆನಪಾಗತೊಡಗಿದವು. ತಾನು ಹೆತ್ತು ಹೊತ್ತು ಬೆಳೆಸಿದ ಮಗ ತನ್ನನ್ನು ಈ ಅಪರಿಚಿತ ನಗರದ ನಡುವೆ ಕಸದಂತೆ ಎಸೆದು ಹೋಗಿದ್ದಾನೆ ಎಂಬ ಅರಿವು ಉಂಟಾದಾಗ ಅವರ ಎದೆ ಭಾರವಾಯಿತು. ಪ್ರೀತಿಯಿಂದ ಬೆಳೆಸಿದ ಕೈಗಳೇ ಇಂದು ತನ್ನನ್ನು ಬೀದಿಗೆ ತಳ್ಳಿವೆ ಎಂಬ ಕಹಿ ಸತ್ಯವು ಅವರಿಂದ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಆ ಕಣ್ಣೀರಿನಲ್ಲಿ ನೋವಿಗಿಂತ ಹೆಚ್ಚಾಗಿ ಒಂದು ಮಹಾನ್ ನಂಬಿಕೆಯ ಅಂತ್ಯವಿತ್ತು. ರಾತ್ರಿಯ ನಿಶಬ್ದದಲ್ಲಿ ಆ ಬೃಹತ್ ಬಸ್ ನಿಲ್ದಾಣವು ಒಂದು ಜೈಲಿನಂತೆ ಕಾಣಿಸತೊಡಗಿತು. ಜಾನಕಿಯವರಿಗೆ ತಾನು ಈ ವಿಶಾಲ ಜಗತ್ತಿನಲ್ಲಿ ಸಂಪೂರ್ಣ ಒಂಟಿ ಎಂಬುದು ಅರ್ಥವಾಯಿತು. ಅವರ ಬಳಿ ಇದ್ದ ಆ ಹಳೆಯ ಕೈಚೀಲ ಈಗ ಅವರ ಏಕೈಕ ಆಸ್ತಿಯಾಗಿತ್ತು. ಮಗ ಬರುವ ಹಾದಿಯನ್ನು ನೋಡುತ್ತಿದ್ದ ಕಣ್ಣುಗಳು ಈಗ ಶೂನ್ಯವನ್ನ ದಿಟ್ಟಿಸುತ್ತಿದ್ದವು. ನಂಬಿಕೆ ದ್ರೋಹವು ತಂದ ಹಸಿವು ದೈಹಿಕ ಹಸಿವಿಗಿಂತಲೂ ತೀವ್ರವಾಗಿತ್ತು. ಕೈಬಿಟ್ಟ ಮಗನಿಗಾಗಿ ಮರುಗುತ್ತಿದ್ದ ಆ ಜೀವಕ್ಕೆ ಮುಂದಿನ ಹಾದಿ ಏನೆಂಬುದು ತಿಳಿಯದಿದ್ದರೂ ತನ್ನ ಅಸ್ತಿತ್ವದ ಮೇಲೆಯೇ ಒಂದು ದೊಡ್ಡ ಪ್ರಶ್ನೆ ಮೂಡಿತ್ತು. ಬದುಕು ಇಷ್ಟು ಕ್ರೂರವಾಗಿರಬಲ್ಲದು ಎಂದು ಅವರು ಕನಸಿನಲ್ಲಿ ಯೋಚಿಸಿರಲಿಲ್ಲ. ಮಗನಿಗಾಗಿ ಕಾಯುವುದನ್ನು ಬಿಟ್ಟು ತನ್ನ ವಿಧಿಯನ್ನು ಹಳೆಯುತ್ತಾ ಕುಳಿತಿದ್ದರು.
ಆ ಕ್ಷಣದಲ್ಲಿ ಅವರ ಹಳೆಯ ಬದುಕು ಅಳಿಸಿ ಹೋಗಿ ಅನಿಶ್ಚಿತತೆಯ ಹೊಸ ಅಧ್ಯಾಯವೊಂದು ಕ್ರೂರವಾಗಿ ಪ್ರಾರಂಭವಾಗಿತ್ತು. ಬಸ್ ನಿಲ್ದಾಣದ ಆ ಕ್ರೂರ ರಾತ್ರಿ ಕಳೆದು ಮುಂಜಾನೆಯ ಬೆಳಕು ಹರಿಯುತ್ತಿತ್ತು. ಆದರೆ ಶಾಂತಮ್ಮನ ಪಾಲಿಗೆ ಆ ಸೂರ್ಯನ ಕಿರಣಗಳು ಯಾವುದೇ ಭರವಸೆಯನ್ನು ತರಲಿಲ್ಲ. ಹಸಿವಿನಿಂದ ಅವರ ಹೊಟ್ಟೆ ಒಣಗಿತ್ತು. ಬಾಯಾರಿಕೆಯಿಂದ ತುಟಿಗಳು ಸೀಳಿ ರಕ್ತ ಬರುವಂತಿದ್ದವು. ನಿನ್ನೆಯಿಂದ ಅದೇ ಬೆಂಚಿನ ಮೇಲೆ ಕುಳಿತಿದ್ದ ಅವರ ಸುಕ್ಕುಗಟ್ಟಿದ ಮುಖದಲ್ಲಿ ಈಗ ಜೀವ ಕಳೆಯಿರಲಿಲ್ಲ. ಅಷ್ಟರಲ್ಲಿ ಹಸಿರು ಬಣ್ಣದ ಸಮವಸ್ತ್ರ ಧರಿಸಿದ, ಕೈಯಲ್ಲಿ ಪೊರಕೆ ಮತ್ತು ಕಸದ ಬುಟ್ಟಿ ಹಿಡಿದಿದ್ದ ಸುಮಾರು 40 ವರ್ಷದ ವ್ಯಕ್ತಿಯೊಬ್ಬ ಅಲ್ಲಿಗೆ ಬಂದ. ಅವನೇ ರಾಘವ್, ನಿಲ್ದಾಣದ ಸ್ವಚ್ಛತಾ ಕಾರ್ಮಿಕ. ಬೆಳಗ್ಗೆಯಿಂದಲೇ ಅವನು ಜಾನಕಿ ಅವರನ್ನು ಗಮನಿಸುತ್ತಿದ್ದ. ರಾತ್ರಿಯೂ ಅವರು ಅಲ್ಲೇ ಇದ್ದುದನ್ನು ಅವನು ನೋಡಿದ್ದ. ಅವರ ಮಗ ಬರುತ್ತಾನೆಂದು ಅವರು ಕಾಯುತ್ತಿದ್ದ ಹಾದಿ ಈಗಲೂ ಶೂನ್ಯವಾಗಿರುವುದನ್ನು ಕಂಡು ಅವನ ಮನಸ್ಸು ಮಿಡಿಯಿತು. ರಾಘವ್ ಕಸ ಗುಡಿಸುವುದನ್ನು ನಿಲ್ಲಿಸಿ ನಿಧಾನವಾಗಿ ಅವರ ಹತ್ತಿರ ಬಂದು ನಿಂತ. ಜಾನಕಿ ಅವರ ಮಂಕಾದ ಕಣ್ಣುಗಳನ್ನು ನೋಡಿ ಅವನಿಗೆ ಏನೋ ಸಂಕಟವಾಯಿತು. ಅಮ್ಮ, ಯಾಕಮ್ಮ ಹೀಗೆ ಕುಳಿತಿದ್ದೀರಿ? ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಇಲ್ಲಿಂದ ಕದಲಲೇ ಇಲ್ಲವಲ್ಲ ಎಂದು ರಾಘವ್ ಮಮತೆಯಿಂದ ಕೇಳಿದ. ನಿಧಾನವಾಗಿ ತಲೆ ಎತ್ತಿ ಅವನನ್ನು ನೋಡಿದರು. ಅವರ ದೃಷ್ಟಿ ಮಂಜಾಗಿತ್ತು. ನನ್ನ ಮಗ ಬರ್ತಾನಪ್ಪ, ಇಲ್ಲೇ ಇರುವಂತ ಹೇಳಿದ್ದಾನೆ ಎಂದು ನಡುಗುವ ಧ್ವನಿಯಲ್ಲಿ ಉತ್ತರಿಸಿದರು. ರಾಘವ್ನಿಗೆ ಪರಿಸ್ಥಿತಿ ಅರ್ಥವಾಯಿತು. ಇಂತಹ ಎಷ್ಟೋ ಘಟನೆಗಳನ್ನು ಅವನು ಈ ನಿಲ್ದಾಣದಲ್ಲಿ ನೋಡಿದ್ದ. ಅಮ್ಮ, ನಿನ್ನೆ ಮಧ್ಯಾಹ್ನದಿಂದ ಕಾಯುತ್ತಿದ್ದೀರಿ, ಈಗ ಬೆಳಿಗ್ಗೆ 10 ಗಂಟೆ ಆಯಿತು. ನಿಮ್ಮ ಮಗ ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತಲ್ವಾ? ಮೊದಲು ಎದ್ದು ಬನ್ನಿ, ಏನಾದರೂ ತಿನ್ನಿ ಎಂದ. ಬೇಡಪ್ಪ, ಅವನು ಬಂದ್ರೆ ನಾನು ಇಲ್ಲಿ ಇರಬೇಕು, ಇಲ್ಲದಿದ್ರೆ ಅವನು ಗಾಬರಿ ಆಗ್ತಾನೆ ಎಂದು ಹಠ ಹಿಡಿದ್ರು. ಅಮ್ಮ, ನೀವು ಹೀಗೆ ಹಸಿದು ಕುಳಿತರೆ ಪ್ರಾಣವೇ ಹೋಗುತ್ತೆ. ಬನ್ನಿ, ನಾನೇ ನಿಮ್ಮ ಮಗ ಅಂತ ತಿಳಿದುಕೊಳ್ಳಿ. ನನ್ನ ಜೊತೆ ಪಕ್ಕದ ಕ್ಯಾಂಟೀನ್ಗೆ ಬನ್ನಿ ಎಂದು ರಾಘವ್ ಬಲವಂತ ಮಾಡಿ ಅವರನ್ನ ಎಬ್ಬಿಸಿದ. ಅವರ ಕೈ ಹಿಡಿದು ನಿಧಾನವಾಗಿ ನಡೆಸುತ್ತಾ ಹತ್ತಿರದ ಪುಟ್ಟ ಹೋಟೆಲ್ಗೆ ಕರೆದುಕೊಂಡು ಹೋದ. ತನ್ನ ಜೇಬಿನಲ್ಲಿದ್ದ ಅಲ್ಪ ಹಣದಲ್ಲಿ ಒಂದು ಪ್ಲೇಟ್ ಬಿಸಿ ಇಡ್ಲಿ ಮತ್ತು ಕಾಫಿ ಕೊಡಿಸಿದ. ಜಾನಕಮ್ಮ ಮೊದಲ ತುತ್ತು ತಿನ್ನುವಾಗ ಅವರ ಕಣ್ಣುಗಳಿಂದ ಕಣ್ಣೀರ ಹನಿ ಇಡ್ಲಿಯ ಮೇಲೆ ಬಿತ್ತು. ಯಾಕಮ್ಮ ಅಳುತ್ತಿದ್ದೀರಿ? ಇಡ್ಲಿ ಬಿಸಿದೆಯಾ ಎಂದು ರಾಘವ್ ಆತಂಕದಿಂದ ಕೇಳಿದ. ಇಲ್ಲಪ್ಪ, ಹೊಟ್ಟೆ ತುಂಬಿಸೋ ಮಗ ಕೈಬಿಟ್ಟಾಗ ಯಾರೋ ದಾರಿ ಹೋಕ ನೀನು ಬಂದು ತುತ್ತು ಅನ್ನ ಕೊಡ್ತಿದ್ದೀಯಲ್ಲ, ಈ ಪ್ರಪಂಚದಲ್ಲಿ ಇನ್ನೂ ಧರ್ಮ ಉಳಿದಿದೆಯಲ್ಲ ಅಂತ ಅಳು ಬಂತು ಎಂದು ಹೇಳುತ್ತಾ ಬಿಕ್ಕಳಿಸಿದರು. ರಾಘವ್ ಅವರಿಗೆ ಸಮಾಧಾನ ಮಾಡಿ ಸಂಜೆಯವರೆಗೂ ಕಾಯುವಂತೆ ಹೇಳಿದ. ಸಂಜೆ ಕೆಲಸ ಮುಗಿಸಿ ಬಂದಾಗಲೂ ಜಾನಕಮ್ಮ ಅದೇ ಬೆಂಚಿನ ಮೇಲೆ ಕುಳಿತಿದ್ರು. ಅವರ ಮಗ ಬರಲೇ ಇಲ್ಲ. ಕತ್ತಲಾಗುತ್ತಿತ್ತು. ಬಸ್ ನಿಲ್ದಾಣದಲ್ಲಿ ರಾತ್ರಿ ವೇಳೆ ಒಬ್ಬಂಟಿಯಾಗಿರುವುದು ಸುರಕ್ಷಿತವಲ್ಲ ಎಂದು ರಾಘವ್ನಿಗೆ ಅನ್ನಿಸಿತು. ಅಮ್ಮ, ಇವತ್ತು ರಾತ್ರಿ ನಮ್ಮ ಮನೆಗೆ ಬನ್ನಿ. ನನ್ನ ಹೆಂಡತಿ ಆರತಿ ಇದ್ದಾಳೆ. ನಾಳೆ ಬೆಳಿಗ್ಗೆ ಬೇಕಾದ್ರೆ ಪುನಃ ಇಲ್ಲಿಗೆ ಬಂದು ನಿಮ್ಮ ಮಗನಿಗಾಗಿ ಕಾಯುರಂತೆ ಎಂದು ರಾಘವ್ ಕೇಳಿಕೊಂಡ. ಜಾನಕಮ್ಮನಿಗೆ ಬೇರೆ ದಾರಿಯೇ ಇರಲಿಲ್ಲ. ರಾಘವ್ ಅವರನ್ನು ತನ್ನ ಪುಟ್ಟ ಬಾಡಿಗೆ ಮನೆಗೆ ಕರೆದುಕೊಂಡು ಹೋದ. ಅದು ನಗರದ ಒಂದು ಕೊಳಚೆ ಪ್ರದೇಶದ ಹತ್ತಿರವಿದ್ದ ಸಣ್ಣ ಮನೆ. 2 ಕೊಠಡಿಗಳಿದ್ದರೂ ಅಲ್ಲಿ ಸ್ವಚ್ಛತೆ ಮತ್ತು ನೆಮ್ಮದಿ ಇತ್ತು. ರಾಘವ್ನ ಪತ್ನಿ ಆರತಿ ಬಾಗಿಲು ತೆರೆದಾಗ ಪತಿಯ ಜೊತೆ ಅಪರಿಚಿತ ವೃದ್ಧೆಯನ್ನ ನೋಡಿ ಆಶ್ಚರ್ಯಪಟ್ಟಳು. ರಾಘವ್ ನಡೆದ ವಿಷಯವನ್ನೆಲ್ಲ ಆರತಿಗೆ ವಿವರಿಸಿದ. ಆರತಿ ಅತ್ಯಂತ ಪ್ರೀತಿಯಿಂದ ಜಾನಕಿ ಅಮ್ಮನ ಕೈ ಹಿಡಿದು ಒಳಗೆ ಕರೆದುಕೊಂಡಳು. ಬನ್ನಿ ಅಮ್ಮ, ಮೊದಲು ಮುಖ ತೊಳೆಯಿರಿ, ತುಂಬಾ ಸುಸ್ತಾಗಿದ್ದೀರಿ ಅನಿಸುತ್ತೆ ಎಂದು ಹೇಳಿ ಅವರಿಗೆ ಬಿಸಿ ನೀರು ಕೊಟ್ಟಳು. ರಾತ್ರಿ ತಾನು ಮಾಡಿದ್ದ ರೊಟ್ಟಿ ಮತ್ತು ಪಲ್ಯವನ್ನ ಪ್ರೀತಿಯಿಂದ ಬಡಿಸಿದಳು. ಅಮ್ಮ, ನೀವು ಸಂಕೋಚ ಪಡಬೇಡಿ, ನಮಗೂ ಅಪ್ಪ ಅಮ್ಮ ಇಲ್ಲ. ನೀವು ನಮ್ಮ ಮನೆಗೆ ಬಂದಿದ್ದು ನಮಗೆ ಸಂತೋಷವೇ ಆಗಿದೆ. ನಿಮ್ಮ ಮಗ ಬರಲಿಲ್ಲವೆಂದು ಚಿಂತಿಸಬೇಡಿ. ಆ ದೇವರು ಒಬ್ಬನನ್ನ ದೂರ ಮಾಡಿದರೆ 10 ಜನರನ್ನ ಹತ್ತಿರ ಮಾಡುತ್ತಾನೆ ಎಂದು ಸಮಾಧಾನ ಮಾಡಿದಳು. ಜಾನಕಮ್ಮ ತಮ್ಮ ಕಥೆಯನ್ನು ಹೇಳತೊಡಗಿದರು. ನಮ್ಮೂರಿನಲ್ಲಿ ಹಂಚಿನ ಮನೆ ಇತ್ತು ಮಗಳೇ. ಮಗ ದೊಡ್ಡ ಕೆಲಸಕ್ಕೆ ಹೋಗ್ತೀನಿ ಅಂತ ಅದನ್ನೆಲ್ಲ ಮಾರಿಸಿದ. ಆ ಹಣವನ್ನೆಲ್ಲ ಅವನೇ ಇಟ್ಟುಕೊಂಡಿದ್ದಾನೆ. ನನ್ನನ್ನ ಇಲ್ಲಿ ಬಿಟ್ಟು ಹೋದವನು ಫೋನ್ ಕೂಡ ಮಾಡ್ತಿಲ್ಲ ಎಂದು ಅಳುತ್ತಾ ಹೇಳಿದರು. ಇದನ್ನು ಕೇಳಿದ ರಾಘವ್ನಿಗೆ ಕೋಪ ಬಂತು. ಅವನು ಮಗನಲ್ಲ ಅಮ್ಮ, ರಾಕ್ಷಸ. ಹೆತ್ತ ತಾಯಿಯನ್ನು ಹೀಗೆ ಬೀದಿಗೆ ಬಿಡುವವನು ಮನುಷ್ಯನೇ ಅಲ್ಲ. ಅಮ್ಮ, ಒಂದು ಮಾತು ಹೇಳ್ತೀನಿ ಕೇಳಿ. ಇವತ್ತಿನಿಂದ ನೀವು ಆ ಬಸ್ ನಿಲ್ದಾಣಕ್ಕೆ ಹೋಗೋದು ಬೇಡ. ನಿಮ್ಮ ಮಗ ಬರೋದಿಲ್ಲ ಎಂಬುದು ನನಗೂ ಗೊತ್ತು, ನಿಮಗೂ ಗೊತ್ತು. ಇವತ್ತಿನಿಂದ ಈ ಮನೆ ನಿಮ್ಮದು. ನಾವೇ ನಿಮ್ಮ ಮಕ್ಕಳು. ನಮ್ಮ ಬಳಿ ಆಸ್ತಿ ಅಂತಸ್ತು ಏನೂ ಇಲ್ಲ. ಆದರೆ ನಿಮ್ಮಂಥ ಹಿರಿಯರ ಆಶೀರ್ವಾದ ಸಿಕ್ಕರೆ ಅದೇ ನಮಗೆ ಕೋಟಿ ರೂಪಾಯಿ ಲಾಭ. ಜಾನಕಮ್ಮ ದಂಗಾದರು. ನನ್ನ ಹತ್ತಿರ 1 ಪೈಸೆ ಕೂಡ ಹಣ ಇಲ್ಲಪ್ಪ. ಕಿತ್ತು ತಿನ್ನೋ ಈ ಕಾಲದಲ್ಲಿ ನನ್ನನ್ನ ಜೀವನ ಪೂರ್ತಿ ಸಾಕ್ತೀನಿ ಅಂತ ಹೇಳ್ತಿದ್ದೀಯಲ್ಲ, ನಿನಗೆ ಕಷ್ಟ ಆಗಲ್ವಾ ಎಂದು ಕೇಳಿದ್ರು. ಆರತಿ ನಗುತ್ತಾ ಅವರ ಕೈ ಹಿಡಿದಳು. ಅಮ್ಮ, ಪ್ರೀತಿ ಹಂಚಿದ್ರೆ ನಷ್ಟ ಆಗಲ್ಲ, ಹೆಚ್ಚಾಗುತ್ತೆ. ರಾಘವನಿಗೆ ತಿಂಗಳಿಗೆ ಬರೋ ಸಂಬಳ 10,000 ಇರಬಹುದು. ನಾವಿಬ್ರು ತಿನ್ನೋ ಅನ್ನದಲ್ಲಿ ನಿಮಗೂ ಒಂದು ಪಾಲಿದೆ ಅಷ್ಟೇ. ನಮಗೇನು ತೊಂದರೆ ಇಲ್ಲ.
ನೀವು ನಮ್ಮ ಜೊತೆಲೇ ಇರಿ ಅಮ್ಮ ಎಂದಳು. ಅಂದಿನಿಂದ ಜಾನಕಮ್ಮ ಆ ಪುಟ್ಟ ಮನೆಯ ಅವಿಭಾಜ್ಯ ಅಂಗವಾದರು. ರಾಘವ್ ಕೆಲಸಕ್ಕೆ ಹೋಗುವಾಗ ಜಾನಕಮ್ಮನ ಕಾಲಿಗೆ ನಮಸ್ಕರಿಸಿ ಹೋಗುತ್ತಿದ್ದ. ಆರತಿ ಜಾನಕಮ್ಮನ ಇಷ್ಟ ಕಷ್ಟಗಳನ್ನ ಕೇಳುತ್ತಿದ್ದಳು. ಮನೆಯಲ್ಲಿ ತಾನು ಮಾಡುವ ಅಡುಗೆಯಲ್ಲಿ ಅವರಿಗೆ ಇಷ್ಟವಾದುದನ್ನ ಮಾಡುತ್ತಿದ್ದಳು. ಹೆತ್ತ ಮಗ ಹಣಕ್ಕಾಗಿ ಅಮ್ಮನನ್ನ ಬೀದಿಗೆ ತಳ್ಳಿದರೆ ರಕ್ತ ಸಂಬಂಧವೇ ಇಲ್ಲದ ಈ ದಂಪತಿಗಳು ಜಾನಕಿ ಅವರನ್ನ ಪೂಜಿಸುತ್ತಿದ್ದರು. ಬಡತನವಿದ್ದರೂ ಆ ಮನೆಯಲ್ಲಿ ಪ್ರೀತಿಗೇನು ಕೊರತೆ ಇರಲಿಲ್ಲ. ಜಾನಕಮ್ಮನಿಗೆ ತಾನು ಮಗನನ್ನ ಕಳೆದುಕೊಂಡೆ ಎಂಬ ನೋವಿಗಿಂತ ರಾಘವ್ ಮತ್ತು ಆರತಿಯಂತಹ ಅಪ್ಪಟ ಬಂಗಾರದಂತಹ ಮಕ್ಕಳನ್ನು ಪಡೆದೆ ಎಂಬ ಹೆಮ್ಮೆ ಉಂಟಾಯಿತು. ಮಾನವೀಯತೆ ಎನ್ನುವುದು ಶ್ರೀಮಂತಿಕೆಯಲ್ಲಿಲ್ಲ, ಅದು ಕೊಡುವ ಮನಸ್ಸಿನಲ್ಲಿದೆ ಎಂಬುದು ಅಲ್ಲಿ ಸಾಬೀತಾಗಿತ್ತು. ಆ ಪುಟ್ಟ ಬಾಡಿಗೆ ಮನೆಯಲ್ಲಿ ಜಾನಕಮ್ಮನ ಜೀವನ ಅದ್ದೂರಿಯಾಗಿ ಅಲ್ಲದಿದ್ದರೂ ಅತ್ಯಂತ ಗೌರವಯುತವಾಗಿ ಆರಂಭವಾಯಿತು. ರಾಘವ್ ಮತ್ತು ಆರತಿಯ ಪುಟ್ಟ ಬಾಡಿಗೆ ಮನೆಯಲ್ಲಿ ಜಾನಕಮ್ಮನ ಬದುಕು ಒಂದು ಲಯಕ್ಕೆ ಬಂದಿತ್ತು. ಮಗ ಹೋದ ನೋವು ಇನ್ನೂ ಮಾಸದಿದ್ದರೂ ಈ ದಂಪತಿಗಳ ಅಪ್ಪಟ ಪ್ರೀತಿ ಅವರ ಒಡೆದ ಹೃದಯಕ್ಕೆ ಮುಲಾಮಿನಂತೆ ಕೆಲಸ ಮಾಡುತ್ತಿತ್ತು. ಜಾನಕಮ್ಮ ಆ ಮನೆಯಲ್ಲಿ ಕೇವಲ ಒಬ್ಬ ಅತಿಥಿಯಾಗಿ ಉಳಿಯಲು ಇಷ್ಟಪಡಲಿಲ್ಲ. ಅವರು ತಮ್ಮ ಹಳ್ಳಿಯ ಮನೆಯಲ್ಲಿ ಪಟ್ಟ ಶ್ರಮ, ಮಣ್ಣಿನ ಜೊತೆಗಿನ ಒಡನಾಟ ಅವರನ್ನು ಸುಮ್ಮನೆ ಕುಳಿತುಕೊಳ್ಳಲು ಬಿಡಲಿಲ್ಲ. ಬೆಳಿಗ್ಗೆ ರಾಘವ್ ಕೆಲಸಕ್ಕೆ ಹೋದ ಮೇಲೆ ಆರತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಜಾನಕಮ್ಮ ತಾವೇ ಮುಂದೆ ಬಂದು ಪಾತ್ರೆ ತೊಳೆಯುವುದು, ಕಸ ಗುಡಿಸುವುದು ಮಾಡುತ್ತಿದ್ದರು. ಆರತಿ ಎಷ್ಟೇ ತಡೆದರೂ ಅವರು ಕೇಳುತ್ತಿರಲಿಲ್ಲ. ಮಗಳೇ, ಈ ದೇಹ ಕೆಲಸ ಮಾಡುವವರೆಗೂ ಚೆನ್ನಾಗಿರುತ್ತೆ, ಸುಮ್ಮನೆ ಕೂತರೆ ಹಳೆ ನೆನಪುಗಳು ಕಾಡುತ್ತವೆ, ನನಗೆ ಕೆಲಸ ಮಾಡಲು ಬಿಡು ಎಂದು ಹೇಳುತ್ತಿದ್ದರು. ಒಂದು ವಾರ ಕಳೆದ ಮೇಲೆ ಜಾನಕಮ್ಮನಿಗೆ ಒಂದು ಅಭ್ಯಾಸವಾಯಿತು. ಹತ್ತಿರದ ಮಾರುಕಟ್ಟೆಗೆ ಹೋಗಿ ಅಂದಂದಿನ ತಾಜಾ ತರಕಾರಿಗಳನ್ನು ತರುತ್ತಿದ್ದರು. ಆರತಿ ಹತ್ತಿರದ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಆರತಿ ಅವಸರದಲ್ಲಿದ್ದಾಗ ಜಾನಕಮ್ಮನೆ ತರಕಾರಿ ತರುವ ಜವಾಬ್ದಾರಿ ಹೊತ್ತುಕೊಂಡರು. ಆ ಮಾರುಕಟ್ಟೆಯ ಗದ್ದಲ, ಜನರ ಚೌಕಾಶಿ, ಹಸಿರು ತರಕಾರಿಗಳ ರಾಶಿ ಅವರಿಗೆ ತಮ್ಮ ಹಳ್ಳಿಯ ಸಂತೆಗಳನ್ನು ನೆನಪಿಸುತ್ತಿದ್ದವು. ಒಂದು ಶನಿವಾರದ ಬೆಳಿಗ್ಗೆ ಆಕಾಶ ಸ್ವಲ್ಪ ಮೋಡ ಕವಿದಿತ್ತು. ಜಾನಕಮ್ಮ ಕೈಯಲ್ಲಿ ಒಂದು ಹಳೆಯ ಬಟ್ಟೆ ಚೀಲ ಹಿಡಿದು ಮಾರುಕಟ್ಟೆಯ ಕಡೆಗೆ ಹೊರಟರು. ಆರತಿ ಕೊಟ್ಟಿದ್ದ 100 ರೂಪಾಯಿಗಳನ್ನು ಅತಿ ಜೋಪಾನವಾಗಿ ತಮ್ಮ ಸೆರಗಿನ ಗಂಟಿನಲ್ಲಿ ಕಟ್ಟಿಕೊಂಡಿದ್ದರು. ಮಾರುಕಟ್ಟೆಯ ಗೇಟಿನ ಹತ್ತಿರ ಒಬ್ಬ ವಯಸ್ಸಾದ ಕುರುಡ ವ್ಯಕ್ತಿ ಮಳೆಯಲ್ಲಿ ನೆನೆಯುತ್ತಾ ಕುಳಿತಿದ್ದ. ಅವನ ಕೈಯಲ್ಲಿ ಕೆಲವು ಲಾಟರಿ ಟಿಕೆಟ್ಗಳಿದ್ದವು. ಅವನ ಸುತ್ತ ಸಾವಿರಾರು ಜನ ಓಡಾಡುತ್ತಿದ್ದರೂ ಕೂಡ ಯಾರೂ ಅವನನ್ನ ಗಮನಿಸುತ್ತಿರಲಿಲ್ಲ. ಆ ವ್ಯಕ್ತಿ ನಡುಗುವ ಧ್ವನಿಯಲ್ಲಿ ಕೂಗುತ್ತಿದ್ದ, ಯಾರಾದರೂ ಒಂದು ಟಿಕೆಟ್ ತಗೊಳ್ಳಿ ಅಪ್ಪ, ಬೆಳಿಗ್ಗೆಯಿಂದ 1 ರೂಪಾಯಿ ವ್ಯಾಪಾರ ಆಗಿಲ್ಲ, ಮನೆಯಲ್ಲಿ ಮೊಮ್ಮಕ್ಕಳು ಹಸಿದಿದ್ದಾರೆ. ಅವನ ಧ್ವನಿಯಲ್ಲಿನ ಅಸಹಾಯಕತೆ ಜಾನಕಮ್ಮನ ಕಿವಿಗೆ ಬಿತ್ತು. ತಕ್ಷಣ ಅವರಿಗೆ ಬಸ್ ನಿಲ್ದಾಣದಲ್ಲಿ ತಾನು ಹಸಿದು ಕುಳಿತಿದ್ದ ದೃಶ್ಯ ನೆನಪಾಯಿತು. ಅಂದು ತನಗೆ ರಾಘವ್ ಹೇಗೆ ದೇವದೂತನಂತೆ ಬಂದು ಅನ್ನ ಕೊಟ್ಟನೋ, ಇಂದು ಈ ವ್ಯಕ್ತಿಗೆ ತಾನು ಏನಾದರೂ ಮಾಡಬೇಕೆಂದು ಅವರಿಗೆ ಅನಿಸಿತು. ಅವರ ಹತ್ತಿರ ಹೋಗಿ ನಿಂತರು. ಆ ವ್ಯಕ್ತಿ ದೃಷ್ಟಿ ಇಲ್ಲದ ಕಣ್ಣುಗಳಿಂದಲೇ ಯಾರೋ ಬಂದಿರುವುದನ್ನು ಅರಿತು, ಅಮ್ಮ, ಒಂದು ಟಿಕೆಟ್ ತಗೊಳ್ಳಿ, 10 ರೂಪಾಯಿ ಅಷ್ಟೇ, ನನಗೊಂದು ತುತ್ತು ಅನ್ನಕ್ಕೆ ಸಹಾಯ ಆಗುತ್ತೆ ಎಂದು ಕೈ ಮುಗಿದ. ಜಾನಕಮ್ಮನಿಗೆ ಲಾಟರಿ ಅಂದ್ರೇನು ಎಂದು ಸರಿಯಾಗಿ ತಿಳಿದಿರಲಿಲ್ಲ. ತನಗೆ ಹಣ ಬರುತ್ತದೆ ಎಂಬ ಆಸೆಯೂ ಅವರಿಗಿರಲಿಲ್ಲ. ಅವರ ಮನಸ್ಸಿನಲ್ಲಿ ಇದ್ದುದು ಒಂದೇ, ಈ ಬಡವನಿಗೆ ಸಹಾಯ ಮಾಡುವುದು. ತಮ್ಮ ಸೆರಗಿನ ಗಂಟಿನಿಂದ 10 ರೂಪಾಯಿ ತೆಗೆದು ಅವನ ಕೈಗಿಟ್ಟು ಆತ ನೀಡಿದ ಟಿಕೆಟ್ ಪಡೆದರು. ಅದನ್ನು ಅಷ್ಟೇ ನಿರ್ಲಕ್ಷ್ಯದಿಂದ ತಮ್ಮ ಚೀಲದ ಮೂಲೆಯಲ್ಲಿ ಹಾಕಿ ತರಕಾರಿ ಕೊಂಡು ಮನೆಗೆ ಬಂದರು. ಮನೆಗೆ ಬಂದ ಮೇಲೆ ಆ ಟಿಕೆಟ್ ಬಗ್ಗೆ ಅವರಿಗೆ ನೆನಪೇ ಇರಲಿಲ್ಲ. ಅದನ್ನು ಮನೆಯಲ್ಲಿ ಆರತಿ ಇಟ್ಟಿದ್ದ ಒಂದು ದೇವರ ಫೋಟೋ ಹಿಂದೆ ಸಿಕ್ಕಿಸಿಟ್ಟರು. ದಿನಗಳು ಉರುಳಿದವು. ಸುಮಾರು 15 ದಿನಗಳ ನಂತರ ಒಂದು ಸಂಜೆ ರಾಘವ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ತುಂಬಾನೇ ಉತ್ಸಾಹದಲ್ಲಿದ್ದ. ಕೈಯಲ್ಲಿ ಒಂದು ದಿನಪತ್ರಿಕೆ ಇತ್ತು. ಅಮ್ಮ, ಆರತಿ, ಇಲ್ಲಿ ನೋಡಿ, ನಮ್ಮ ರಾಜ್ಯದ ಈ ತಿಂಗಳ ಬಂಪರ್ ಲಾಟರಿ ಫಲಿತಾಂಶ ಬಂದಿದೆ. 10 ಕೋಟಿ ರೂಪಾಯಿ ಬಹುಮಾನವಂತೆ. ಯಾರು ಆ ಅದೃಷ್ಟವಂತನೋ ಗೊತ್ತಿಲ್ಲ ಎಂದು ಆಶ್ಚರ್ಯದಿಂದ ಓದುತ್ತಿದ್ದ. ಆರತಿಗೆ ನೆನಪಾಯಿತು. ಅಂದಹಾಗೆ ಅಮ್ಮ, ನೀವು ಆವತ್ತು ಮಾರುಕಟ್ಟೆಯಲ್ಲಿ ಯಾರೋ ಬಡವನ ಹತ್ತಿರ ಲಾಟರಿ ತಂದೆ ಅಂದಿದ್ರಲ್ಲ, ಅದು ಎಲ್ಲಿದೆ? ಜಾನಕಮ್ಮ ನಿಧಾನವಾಗಿ ಎದ್ದು ಹೋಗಿ ದೇವರ ಪಟ್ಟದ ಹಿಂದಿದ್ದ ಆ ಹಳದಿ ಬಣ್ಣದ ಕಾಗದವನ್ನು ತಂದು ರಾಘವನ ಕೈಗಿಟ್ಟರು. ಈಗೋ ಇಲ್ಲಿದೆ. ಆ ಕುರುಡು ಮನುಷ್ಯ ಹಸಿದಿದ್ದಾನೆ ಅಂತ ತಂದೆ ಅಷ್ಟೇ. ಇದಕ್ಕೇನಾದರೂ ಬೆಲೆ ಇದೆಯೇ ಎಂದು ಮುಗ್ಧವಾಗಿ ಕೇಳಿದರು. ರಾಘವ್ ನಗುತ್ತಾ, ನೋಡೋಣ ಅಮ್ಮ, ನಿಮ್ಮ ಅದೃಷ್ಟ ಹೇಗಿದೆ ಅಂತ ಎಂದು ಪತ್ರಿಕೆಯಲ್ಲಿನ ಸಂಖ್ಯೆಗಳನ್ನು ನೋಡತೊಡಗಿದ. ಮೊದಲನೇ ಬಹುಮಾನದ ಸಂಖ್ಯೆ ಓದುತ್ತಿದ್ದಂತೆ ಅವನ ಮುಖದ ಬಣ್ಣ ಬದಲಾಯಿತು. ಕೈಗಳು ನಡುಗತೊಡಗಿದವು. ಅವನು ಪತ್ರಿಕೆಯನ್ನೊಮ್ಮೆ, ಟಿಕೆಟನ್ನೊಮ್ಮೆ ನೋಡುತ್ತಿದ್ದ. ಅವನಿಗೆ ನಂಬಲಿಕ್ಕೆ ಸಾಧ್ಯವಾಗಲಿಲ್ಲ. ಆರತಿ, ಇಲ್ಲಿ ನೋಡು ಎಂದು ಕಿರುಚಿದ. ಆರತಿ ಓಡಿ ಬಂದಳು. ರಾಘವನಿಗೆ ಮಾತೆ ಬರುತ್ತಿರಲಿಲ್ಲ. ಈ ಟಿಕೆಟ್, ಈ ನಂಬರ್, ಇದು ಬಂಪರ್ ಬಹುಮಾನದ ನಂಬರ್.
ಜಾನಕಮ್ಮನಿಗೆ 10 ಕೋಟಿ ರೂಪಾಯಿ ಬಂದಿದೆ. ಆ ಪುಟ್ಟ ಮನೆಯಲ್ಲಿ ಕ್ಷಣಕಾಲ ಮೌನ ಆವರಿಸಿತು. ಜಾನಕಮ್ಮನಿಗೆ 10 ಕೋಟಿ ಎಂದರೆ ಎಷ್ಟು ಅಂತಲೇ ತಿಳಿಯಲಿಲ್ಲ. ಅಂದ್ರೆ ಎಷ್ಟು ಹಣವಪ್ಪ ಎಂದು ಕೇಳಿದರು. ಆರತಿ ಖುಷಿಯಿಂದ ಜಾನಕಮ್ಮನನ್ನ ಅಪ್ಪಿಕೊಂಡಳು. ಅಮ್ಮ, ಇದು 100 ರೂಪಾಯಿ ಅಲ್ಲ, 100 ಜನ್ಮ ಎತ್ತಿದರೂ ನಾವು ಸಂಪಾದಿಸದಷ್ಟು ಹಣ. ನೀವು ಕೋಟ್ಯಾಧಿಪತಿಯಾಗಿದ್ದೀರಿ ಅಮ್ಮ. ನೀವು ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಿದ್ದೀರಿ ಎಂದು ಬಿಕ್ಕಳಿಸಿದಳು. ಜಾನಕಮ್ಮನ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಆ ನೀರು ಹಣ ಬಂದ ಸಂತೋಷಕ್ಕಲ್ಲ. ನೋಡಿದ್ರ ಮಕ್ಕಳೇ, ಅಂದು ರಾಘವ್ ನನಗೆ ಅನ್ನ ಕೊಟ್ಟು ಜೀವ ಉಳಿಸಿದ. ಇಂದು ಆ ದೇವರು ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂದ್ರೆ ಅದು ನಿಮ್ಮಂತಹ ಒಳ್ಳೆಯವರ ಸಹವಾಸ ಮಾಡಿದ್ದಕ್ಕೆ. ಈ ಹಣ ನನಗಲ್ಲ, ಇದು ನಿಮಗಾಗಿ ಬಂದಿದ್ದು. ನನಗೆ ಅರಮನೆ ಬೇಡ, ಬಂಗಾರ ಬೇಡ, ನಿಮ್ಮ ಈ ಪುಟ್ಟ ಮನೆಯ ಪ್ರೀತಿ ಸಾಕು ಎಂದರು. ಆದರೆ ವಿಧಿ ತನ್ನ ಆಟವನ್ನ ಶುರು ಮಾಡಿತ್ತು. ಆಕಸ್ಮಿಕವಾಗಿ ಬಂದ ಈ ಅದೃಷ್ಟ ಜಾನಕಮ್ಮನ ಬದುಕನ್ನು ಮಾತ್ರವಲ್ಲ, ಅವರನ್ನು ನಡುಬೀದಿಗೆ ತಳ್ಳಿದ ಮಗನ ಬದುಕನ್ನು ಹೇಗೆ ಬದಲಾಯಿಸಿತು ಎಂಬುದು ಮುಂದಿನ ದೊಡ್ಡ ತಿರುವು. ರಾಘವ್ ಅತಿ ಜೋಪಾನವಾಗಿ ಆ ಟಿಕೆಟ್ ಹಿಡಿದುಕೊಂಡು ಮರುದಿನವೇ ಬ್ಯಾಂಕ್ ಮತ್ತು ಲಾಟರಿ ಇಲಾಖೆಗೆ ಹೋಗಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ. ಕೆಲವೇ ದಿನಗಳಲ್ಲಿ ಜಾನಕಮ್ಮನ ಹೆಸರಿಗೆ ಆ ಬೃಹತ್ ಮೊತ್ತ ಜಮೆಯಾಯಿತು. ನಗರದ ಎಲ್ಲ ಸುದ್ದಿ ಪತ್ರಿಕೆಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಬಸ್ ನಿಲ್ದಾಣದಲ್ಲಿ ಕೈಬಿಟ್ಟ ತಾಯಿಗೆ ಒಲಿದ ಅದೃಷ್ಟ ಎಂಬ ಶೀರ್ಷಿಕೆಯಡಿ ಸುದ್ದಿ ಪ್ರಸಾರವಾಯಿತು. ಜಾನಕಮ್ಮನ ಫೋಟೋ ಎಲ್ಲೆಡೆ ರಾರಾಜಿಸಿತು. ಈ ಸುದ್ದಿ ಸುನಾಮಿಯಂತೆ ಹರಡಿ ವಿದೇಶಕ್ಕೆ ಹೋಗುತ್ತೇನೆಂದು ತಾಯಿಯನ್ನು ವಂಚಿಸಿ ಮುಂಬೈನಲ್ಲಿ ಐಷಾರಾಮಿ ಜೀವನ ನಡೆಸಲು ಯತ್ನಿಸಿ ಸೋತು ಸಾಲದ ಸುಳಿಯಲ್ಲಿ ಸಿಲುಕಿದ್ದ ವಿವೇಕ್ನ ಕಣ್ಣಿಗೂ ಬಿತ್ತು. ತನ್ನ ತಾಯಿಗ ಕೋಟ್ಯಾಧಿಪತಿ ಎಂಬ ವಿಷಯ ಅವನ ಕ್ರೂರ ಬುದ್ಧಿಯನ್ನ ಮತ್ತೆ ಜಾಗೃತಗೊಳಿಸಿತು. 10 ಕೋಟಿ ರೂಪಾಯಿಗಳ ಬಂಪರ್ ಲಾಟರಿ ಬಹುಮಾನ ಜಾನಕಮ್ಮನ ಹೆಸರಿಗೆ ಅಧಿಕೃತವಾಗಿ ಜಮೆಯಾದಾಗ ಆ ಪುಟ್ಟ ಬಾಡಿಗೆ ಮನೆಯ ವಾತಾವರಣವೇ ಬದಲಾಗಿತ್ತು. ಆದರೆ ಜಾನಕಮ್ಮ ಮಾತ್ರ ಮೊದಲಿನಂತೆಯೇ ಸಮಾಧಾನವಾಗಿದ್ದರು. ಅವರ ಪಾಲಿಗೆ ಆ ದೊಡ್ಡ ಮೊತ್ತ ಕೇವಲ ಒಂದು ಅಂಕಿಯಾಗಿತ್ತು. ಅವರು ರಾಘವ್ ಮತ್ತು ಆರತಿಯನ್ನು ಕರೆದು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡರು. ನೋಡಿ ಮಕ್ಕಳೇ, ಈ ಹಣದಿಂದ ನಾನು ಏನು ಮಾಡಲಿ? ನನಗೆ ಬೇಕಿರೋದು ನಿಮ್ಮ ಪ್ರೀತಿ ಮಾತ್ರ. ಈ ವಯಸ್ಸಲ್ಲಿ ನನಗೆ ಬಂಗಾರದ ಅರಮನೆ ಬೇಡ ಎಂದರು. ರಾಘವ್ ಭಾವುಕನಾಗಿ, ಅಮ್ಮ, ಇದು ನಿಮ್ಮ ಪುಣ್ಯದ ಫಲ. ನಾವು ಇವತ್ತಿನವರೆಗೂ ಬಾಡಿಗೆ ಮನೆಯಲ್ಲೇ ಇದ್ದೇವೆ. ಮೊದಲು ನಿಮಗಾಗಿ ಒಂದು ಸುಸಜ್ಜಿತ ಮನೆ ಮಾಡೋಣ. ನಿಮ್ಮ ಹೆಸರಲ್ಲಿ ಒಂದು ಸಂಸ್ಥೆ ಕಟ್ಟಿ ನಮ್ಮ ತರಹದ 100 ಜನರಿಗೆ ಕೆಲಸ ಕೊಡೋಣ ಎಂದ. ಜಾನಕಮ್ಮನ ಕಣ್ಣಲ್ಲಿ ಹೊಳಪು ಮೂಡಿತು. ಹೌದಪ್ಪ, ನನಗೆ ಆಶ್ರಯ ಕೊಟ್ಟ ನೀನು ಒಂದು ದೊಡ್ಡ ಸ್ವಚ್ಛತಾ ಸಂಸ್ಥೆ ನಿರ್ಮಿಸು. ನೀನು ಬಸ್ ನಿಲ್ದಾಣದಲ್ಲಿ ಕಸ ಗುಡಿಸುವವನಾಗಿ ಇರೋದು ಬೇಡ, 100 ಜನರಿಗೆ ಕೆಲಸ ಕೊಡುವ ಮಾಲೀಕನಾಗು ಎಂದರು. ಕೆಲವೇ ತಿಂಗಳುಗಳಲ್ಲಿ ನಗರದ ಹೊರವಲಯದಲ್ಲಿ ಒಂದು ಭವ್ಯವಾದ ಬಂಗಲೆ ನಿರ್ಮಾಣವಾಯಿತು. ಅದು ಕೇವಲ ಮನೆಯಾಗಿರಲಿಲ್ಲ, ಅದು ಜಾನಕಮ್ಮನ ಮಮತೆಯ ಸಾಮ್ರಾಜ್ಯವಾಗಿತ್ತು. ರಾಘವ್ ಈಗ 100 ಕಾರ್ಮಿಕರ ಮುಖ್ಯಸ್ಥನಾಗಿದ್ದ. ಆರತಿ ಆ ಸಂಸ್ಥೆಯ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದಳು. ಜಾನಕಮ್ಮ ಸಾಮ್ರಾಜ್ಯದ ರಾಜಮಾತೆಯಂತೆ ಎಲ್ಲರನ್ನ ಪ್ರೀತಿಯಿಂದ ಸಲಹುತ್ತಿದ್ದರು. ಇತ್ತ ಮುಂಬೈನಲ್ಲಿ ಸಾಲಗಾರರಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದ ವಿವೇಕ್ಗೆ ಟಿವಿಯಲ್ಲಿ ತನ್ನ ತಾಯಿಯ ಫೋಟೋ ಮತ್ತು ಅವರ 10 ಕೋಟಿಯ ಕತೆ ಅಚ್ಚರಿಯನ್ನುಂಟು ಮಾಡಿತು. ಛೇ, ಆ ಮುದಿ ಎಮ್ಮೆಗೆ ಎಷ್ಟೊಂದು ಹಣ ಬಂತ? ನಾನು ಸುಮ್ಮನೆ ಅವಳನ್ನ ಬಿಟ್ಟು ಬಂದೆ. ಈಗ ಹೋದರೆ ಹೇಗೆ? ಹೇಗಿದ್ದರೂ ಅವಳ ನನ್ನ ತಾಯಿ ಕರಗುತ್ತಾಳೆ. ಆ ಹಣವೆಲ್ಲ ನನಗೆ ಸಿಗುತ್ತೆ ಎಂದು ದುರಾಲೋಚನೆ ಮಾಡಿ ನಗರಕ್ಕೆ ಬಂದಿಳಿದ. ಹೊಸ ಬಂಗಲೆಯ ಗೇಟ್ನ ಹತ್ತಿರ ಹೋದಾಗ ಸೆಕ್ಯೂರಿಟಿ ಗಾರ್ಡ್ಗಳು ಅವನನ್ನ ತಡೆದರು. ಯಾರಪ್ಪ ನೀನು? ಎಲ್ಲಿಗೆ ಹೋಗಬೇಕು ಎಂದು ಗದರಿಸಿದರು. ವಿವೇಕ್ ತನ್ನ ಮುಖವನ್ನು ಚಿಕ್ಕದಾಗಿ ಮಾಡಿಕೊಂಡು, ಅಣ್ಣ, ನಾನು ಈ ಮನೆಯ ಯಜಮಾನತಿ ಜಾನಕಮ್ಮನ ಒಬ್ಬನೇ ಮಗ. ವಿದೇಶಕ್ಕೆ ಹೋಗಿದ್ದೆ. ರಾಘವ್ ಹೊರಗೆ ಬಂದ. ರಾಘವ್ನನ್ನು ನೋಡಿದ ತಕ್ಷಣ ವಿವೇಕ್ಗೆ ಬಸ್ ನಿಲ್ದಾಣದ ಘಟನೆ ನೆನಪಾಯಿತು. ಓಹೋ, ನೀನು ಆ ಕಸ ಗುಡಿಸುವವನಲ್ಲವೇ? ನನ್ನ ಅಮ್ಮನ ಮನೆಯಲ್ಲಿ ನಿನಗೇನು ಕೆಲಸ? ಹೋಗು, ಅಮ್ಮನನ್ನು ಕರೆದುಕೊಂಡು ಬಾ ಎಂದು ದರ್ಪದಿಂದ ಮಾತನಾಡಿದ. ರಾಘವ್ ನಗುತ್ತಾ, ವಿವೇಕ್ ಅವರೇ, ನಾನು ಕಸ ಗುಡಿಸುವವನು ಹೌದು, ಆದರೆ ನಿಮ್ಮ ತಾಯಿಯ ಕಣ್ಣೀರು ಒರೆಸಿ ಅವರಿಗೆ ನೆಮ್ಮದಿ ಕೊಟ್ಟವನು ಕೂಡ ನಾನೇ. ಒಳಗೆ ಬನ್ನಿ, ಅಮ್ಮ ಕಾಯುತ್ತಿದ್ದಾರೆ ಎಂದು ವ್ಯಂಗ್ಯವಾಗಿ ಕರೆದ. ಒಳಗೆ ಹೋದ ತಕ್ಷಣ ವಿವೇಕ್ ನಾಟಕ ಶುರು ಮಾಡಿದ. ಜಾನಕಮ್ಮ ಸೋಫಾದ ಮೇಲೆ ಕುಳಿತಿದ್ದರು. ಅವರ ಪಕ್ಕದಲ್ಲೇ ಆರತಿ ಇದ್ದಳು. ವಿವೇಕ್ ಓಡಿ ಹೋಗಿ ಶಾಂತಮ್ಮನ ಕಾಲಿಗೆ ಬಿದ್ದು ಅಳಲು ಶುರು ಮಾಡಿದ. ಅಮ್ಮ, ನನ್ನನ್ನು ಕ್ಷಮಿಸಿ ಬಿಡು ಅಮ್ಮ. ಅಂದು ಬಸ್ ನಿಲ್ದಾಣದಲ್ಲಿ ನಿನ್ನನ್ನು ಬಿಟ್ಟು ಹೋದಾಗ ನನಗೆ ಎಷ್ಟು ನೋವಾಯಿತು ಗೊತ್ತಾ? ಯಾರು ನನ್ನನ್ನು ಕಿಡ್ನಾಪ್ ಮಾಡಿಬಿಟ್ಟಿದ್ದರು. ನಾನು ಅವರಿಂದ ತಪ್ಪಿಸಿಕೊಂಡು ಬಂದೆ. ನಿನ್ನನ್ನು ಹುಡುಕದ ಜಾಗವೇ ಇಲ್ಲ ಅಮ್ಮ ಎಂದು ಸುಳ್ಳಿನ ಕಂತೆ ಬಿಚ್ಚಿಟ್ಟ. ಜಾನಕಮ್ಮ ಸ್ಥಿತಪ್ರಜ್ಞರಾಗಿ ಅವನನ್ನು ನೋಡಿದರು. ಅವರ ಕಣ್ಣಲ್ಲಿ ಅಂದು ಬಸ್ ನಿಲ್ದಾಣದಲ್ಲಿ ಇದ್ದ ಕಣ್ಣೀರ ಹನಿಗಳಿರಲಿಲ್ಲ. ಬದಲಾಗಿ ಒಂದು ಗಾಂಭೀರ್ಯವಿತ್ತು. ವಿವೇಕ್, ಸುಳ್ಳು ಹೇಳುವುದನ್ನು ನಿಲ್ಲಿಸು. ನೀನು ವಿದೇಶಕ್ಕೆ ಹೋಗಿಲ್ಲ.
ಮುಂಬೈನಲ್ಲಿ ಮಜಾ ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತು. ಅಂದು ನಿನ್ನ ಕಣ್ಣಲ್ಲಿ ಅಮ್ಮನಿಗಾಗಿ ಪ್ರೀತಿ ಇರಲಿಲ್ಲ, ಅವಸರವಿತ್ತು. ಇಂದು ನೀನು ಇಲ್ಲಿಗೆ ಬಂದಿರುವುದು ನನ್ನ ಮೇಲಿನ ಪ್ರೀತಿಯಿಂದಲ್ಲ, ಈ ಬಂಗಲೆ ಮತ್ತು 10 ಕೋಟಿ ಹಣಕ್ಕಾಗಿ ಎಂದು ಜಾನಕಮ್ಮ ಖಾರವಾಗಿ ನುಡಿದರು. ವಿವೇಕ್ ಗಾಬರಿಯಾದ. ಇಲ್ಲ ಅಮ್ಮ, ಹಾಗೇನೂ ಇಲ್ಲ. ನೀನು ನನ್ನ ತಾಯಿ ಅಲ್ವಾ? ನಿನ್ನ ಆಸ್ತಿ ನನಗಲ್ಲದೆ ಈ ಪರಕೀಯರಿಗೆ ಸೇರಬೇಕಾ? ಇವರು ನಿನ್ನನ್ನ ಮರಳು ಮಾಡಿದ್ದಾರೆ, ಇವರನ್ನ ಮನೆಯಿಂದ ಹೊರಗೆ ಹಾಕು ಎಂದು ಕಿರುಚಿದ. ಅಷ್ಟರಲ್ಲಿ ಆರತಿ ಮುಂದೆ ಬಂದು, ವಿವೇಕ್ ಅವರೇ, ನಮಗೆ ಆಸ್ತಿ ಮೇಲೆ ಆಸೆ ಇಲ್ಲ. ಆದರೆ ಅಮ್ಮನನ್ನು ಬೀದಿಗೆ ತಳ್ಳಿದ ನಿಮಗೆ ಈ ಮನೆಗೆ ಬರುವ ಹಕ್ಕಿಲ್ಲ. ಅಂದು ಅಮ್ಮ ಹಸಿದು ಸಾಯುವ ಸ್ಥಿತಿಯಲ್ಲಿದ್ದಾಗ ಈ ಮಗ ಎಲ್ಲಿದ್ದ ಎಂದು ಪ್ರಶ್ನಿಸಿದಳು. ವಿವೇಕ್ ಕೋಪದಿಂದ ತನ್ನ ಜೇಬಿನಿಂದ ಚಾಕು ಹೊರತೆಗೆದ. ನೋಡು ಅಮ್ಮ, ಈ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡದಿದ್ದರೆ ನಾನು ಇಲ್ಲೇ ಸತ್ತು ಹೋಗುತ್ತೇನೆ ಎಂದು ಬೆದರಿಸಿದ. ಜಾನಕಮ್ಮ ಶಾಂತವಾಗಿ ಎದ್ದರು. ಸಾಯುವ ನಾಟಕ ಆಡಬೇಡ ವಿವೇಕ್, ನಿನಗೆ ಹಣ ಬೇಕಲ್ಲವೇ? ಈಗೋ ಚೆಕ್ ಬುಕ್, ಇದರಲ್ಲಿ ನಿನಗೆ ಎಷ್ಟು ಬೇಕೋ ಅಷ್ಟು ಬರೆದುಕೋ. ಆದರೆ ಒಂದು ಷರತ್ತು, ಈ ಹಣ ತಗೊಂಡ ಮೇಲೆ ನೀನು ಈ ನಗರದಲ್ಲೇ ಇರಬಾರದು ಮತ್ತು ನನ್ನನ್ನು ನೋಡಲು ಎಂದಿಗೂ ಬರಬಾರದು ಎಂದರು. ವಿವೇಕ್ ಆಸೆಯಿಂದ ಚೆಕ್ ಬುಕ್ ಕಸಿದುಕೊಳ್ಳಲು ಕೈಚಾಚಿದ. ಆದರೆ ರಾಘವ್ ಅವನ ಕೈ ಹಿಡಿದು ಹಿಸುಕಿದ. ಚೆಕ್ ಬೇಡ ವಿವೇಕ್, ನಿನಗೆ ಪೊಲೀಸ್ ಚೆಕಪ್ ಕೊಡಿಸ್ತೀನಿ ಎಂದು ನಕ್ಕ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದರು. ಜಾನಕಮ್ಮ ಮೊದಲೇ ರಾಘವನ ಮೂಲಕ ಪೊಲೀಸರಿಗೆ ದೂರು ನೀಡಿದ್ದರು. ಅಂದು ತಾಯಿಯನ್ನು ವಂಚಿಸಿ ಮನೆಯನ್ನು ಮಾರಾಟ ಮಾಡಿದ್ದಕ್ಕಾಗಿ ಮತ್ತು ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಎಸಗಿದ್ದಕ್ಕಾಗಿ ವಿವೇಕ್ನನ್ನು ಪೊಲೀಸರು ಬಂಧಿಸಿದರು. ವಿವೇಕ್ ಅಳುತ್ತಾ, ಅಮ್ಮ, ನನ್ನನ್ನು ಉಳಿಸು ಅಮ್ಮ ಎಂದು ಕೂಗುತ್ತಿದ್ದರೂ ಜಾನಕಮ್ಮ ತಿರುಗಿಯೂ ನೋಡಲಿಲ್ಲ. ವಿವೇಕ್ ಜೈಲು ಪಾಲಾದ ಮೇಲೆ ಜಾನಕಮ್ಮ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು. ತಮ್ಮ ಆಸ್ತಿಯ ಅರ್ಧ ಭಾಗವನ್ನು ರಾಘವ್ ಮತ್ತು ಆರತಿ ಹೆಸರಿಗೆ ಬರೆದರು. ಉಳಿದ ಅರ್ಧ ಭಾಗದಲ್ಲಿ ಜಾನಕಮ್ಮ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಕಟ್ಟಿಸಿದರು. ಅಲ್ಲಿ ತನ್ನ ಮಕ್ಕಳಿಂದ ಕೈ ಬಿಡಲ್ಪಟ್ಟ ನೂರಾರು ತಾಯಂದಿರಿಗೆ ಅವರು ಆಸರೆಯಾದರು. ಜಾನಕಮ್ಮನ ಸಾಮ್ರಾಜ್ಯ ಕೇವಲ ಹಣದಿಂದ ಕಟ್ಟಿದ ಸಾಮ್ರಾಜ್ಯವಾಗಿ ಉಳಿಯಲಿಲ್ಲ, ಅದು ಸಾವಿರಾರು ಜನರ ಹಾರೈಕೆಯಿಂದ ಕಟ್ಟಿದ್ದಾಗಿತ್ತು. ರಾಘವ್ ಮತ್ತು ಆರತಿ ಜಾನಕಮ್ಮನನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪೂಜಿಸಿದರು. ವೀಕ್ಷಕರೇ, ರಕ್ತ ಸಂಬಂಧವು ಸ್ವಾರ್ಥದಿಂದ ಕೂಡಿದ್ದರೆ ಅದು ಶಾಪವಾಗುತ್ತದೆ. ಆದರೆ ಮಾನವೀಯತೆಯ ಸಂಬಂಧವು ನಂಬಿಕೆಯಿಂದ ಕೂಡಿದ್ದರೆ ಅದು ದೈವತ್ವಕ್ಕೆ ಸಮಾನವಾಗುತ್ತದೆ. ಕರ್ಮದ ಫಲವಂತೂ ತಪ್ಪಿದ್ದಲ್ಲ. ಅಂದು ತಾಯಿಯನ್ನು ನಡುಬೀದಿಯಲ್ಲಿ ಬಿಟ್ಟ ಮಗ ಇಂದು ತಾನೇ ಬೀದಿಯ ಪಾಲಾದ. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.